ಮಕ್ಕಳನ್ನು ಬೆಳೆಸುವುದು ಹೇಗೆ? ನಿಮ್ಮ ಮಕ್ಕಳನ್ನು ಅದ್ಭುತ ಸಾಧಕರನ್ನಾಗಿ ಮಾಡಿ. ಟಿಪ್ 11. ಸಂಗೀತ ವಾದ್ಯದ ಶಕ್ತಿ. ದ ಇನ್ಫ್ಲುಯೆನ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್. ಟೀಚ್ ಕಿಡ್ಸ್ ಅಟ್ಲೀಸ್ಟ್ ಒನ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್. ನಿಮ್ಮ ಮಕ್ಕಳಿಗೆ ಒಂದು ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಕಲಿಸಿ. ಕೊಳಲಾಗಿರ್ಬೋದು, ತಬಲಾ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಕಲಿಸಿ. ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಅಂದರೆ ಒಂದು ಸಂಗೀತ ಸಾಧನ ಕಲಿಸೋದ್ರಿಂದ ಮೆದುಳಿನ ಮೇಲೆ ಏನು ಪ್ರಭಾವ ಬೀರುತ್ತೆ? ಬುದ್ಧಿವಂತಿಕೆ ಹೇಗೆ ಬರುತ್ತೆ? ಮಕ್ಕಳು ಚೆನ್ನಾಗಿ ಮಾತನಾಡುವ ಕಲೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗೆ ಬೆಳೆಯುತ್ತೆ? ಮೆಮೊರಿ ಪವರ್ ಹೇಗೆ ಚೆನ್ನಾಗಾಗತ್ತೆ? ಇನ್ನೂ ಹಲವು ಉಪಯೋಗಗಳನ್ನು ತಿಳಿಯೋಣ ಬನ್ನಿ. ಮಕ್ಕಳನ್ನು ಮ್ಯೂಸಿಷಿಯನ್ ಮಾಡಬೇಕು ಅಂತಲ್ಲ, ಮ್ಯೂಸಿಕ್ನಲ್ಲಿ ಕರಿಯರ್ ಕಂಡುಕೊಳ್ಳಲಿ ಅಂತಲ್ಲ, ಇದರಿಂದ ಕೆಲಸ ಸಿಗಲಿ, ಅವರು ಅದರಿಂದ ದುಡಿಮೆ ಮಾಡಲಿ ಅಂತಲ್ಲ. ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ನಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಜ್ಞಾಪಕಶಕ್ತಿ ಚೆನ್ನಾಗಿ ಆಗುತ್ತೆ ಅಂತ. ಯಾವುದೇ ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಅವರೊಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಒಂದು ಇನ್ಸ್ಟ್ರುಮೆಂಟ್ ಕಲಿಯೋದ್ರಿಂದ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಾಗ್ತಾ ಹೋಗುತ್ತೆ. ಈಗ ಜಿಮ್ಗೆ ಹೋಗಿ ದೇಹಕ್ಕೆ ವರ್ಕೌಟ್ ಮಾಡಿದಾಗೆ ಮೆದುಳಿಗೆ ಅಂದರೆ ಬ್ರೈನ್ಗೆ ವರ್ಕೌಟ್ ಬೇಕಾದರೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಕಲಿಸಿರಿ. ಈ ಥರ ಕಲಿಯೋದರಿಂದ ಮಕ್ಕಳಿಗೆ ತಾವು ಏನನ್ನೋ ಸಾಧಿಸ್ತಾ ಇದ್ದೀವಿ, ಏನೋ ಒಂದು ಹೊಸದು ಕಲಿತಿದ್ದೀವಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅದರಿಂದ ಅವ್ರಿಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಇನ್ಸ್ಟ್ರುಮೆಂಟ್ ಕಲಿಬೇಕು ಅಂದರೂ ತುಂಬ ತಾಳ್ಮೆ ಬೇಕು, ಸಹನೆ ಬೇಕು. ಅದರಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಈ ಪೇಷನ್ಸ್ ಮತ್ತು ಪ್ರಾಕ್ಟೀಸ್ ಮಾಡೋದನ್ನು ಕಲಿತಾರೆ. ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಇನ್ಸ್ಟ್ರುಮೆಂಟ್ ಅಥವಾ ಒಂದು ವಾದ್ಯನ ಕಲಿಸಿ. ಅಷ್ಟೇ ಅಲ್ಲ, ಈ ವಾದ್ಯನ ಒಂದು ಇನ್ಸ್ಟ್ರುಮೆಂಟ್ನ ಪ್ಲೇ ಮಾಡಬೇಕು ಅಂದರೆ ಕಣ್ಣು ಮತ್ತು ಕೈಗಳ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಮಕ್ಕಳು ಈ ಅಂಗಗಳಿಗೆ ಒಳ್ಳೆಯ ವ್ಯಾಯಾಮ ಆಗುತ್ತೆ. ತುಂಬ ಮಕ್ಕಳು ಸೇರಿ ಒಂದು ವಾದ್ಯನ ಬಾರಿಸೋದ್ರಿಂದ, ಒಂದು ಹಾಡನ್ನು, ಒಂದು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಒಂದು ಟೀಮ್ ಕೋಆರ್ಡಿನೇಷನ್ ಸ್ಕಿಲ್ ಕಲಿತಾರೆ. ಯುವರ್ ಕಿಡ್ ಕ್ಯಾನ್ ಬಿಕಮ್ ಎ ಗ್ರೇಟ್ ಟೀಮ್ ಪ್ಲೇಯರ್. ಒಂದು ಗುಂಪಿನಲ್ಲಿ ಮ್ಯೂಸಿಕ್ ನುಡಿಸ್ಬೇಕು ಅಂದರೆ ಅವ್ರಿಗೆ ಒಂದು ಟೀಮ್ ಪ್ಲೇ, ಟೀಮ್ ಕೋಆರ್ಡಿನೇಷನ್ ಇದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗೋದಿಲ್ಲ. ಒಂದು ಟೀಮ್ನಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ, ಜಗಳ ಆಡ್ತಾ ಇದ್ದಾರೆ ಅಂದರೆ ಒಂದು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಚಿಕ್ಕ ವಯಸ್ಸಿನಿಂದ ಅವರು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಕಲಿತು ಒಂದು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಅವ್ರಿಗೆ ಟೀಮ್ ಕೋಆರ್ಡಿನೇಷನ್, ಟೀಮ್ ಪ್ಲೇ ಅಂತ ಒಂದು ಅಟಿಟ್ಯೂಡ್ ಬರ್ತಾ ಹೋಗುತ್ತೆ. ಮ್ಯೂಸಿಕ್ ಇಟ್ಸೆಲ್ಫ್ ಈಸ್ ಹೀಲಿಂಗ್. ಎಷ್ಟೋ ಮಾನಸಿಕ ಕಾಯಿಲೆಗಳು ವಾಸಿ ಮಾಡುವ ಸಾಮರ್ಥ್ಯ ಮ್ಯೂಸಿಕ್ಗೆ ಇದೆ. ಮ್ಯೂಸಿಕ್ ಥೆರಪಿ ಅಂತಲೇ ಇದೆ. ಇನ್ಸ್ಟ್ರುಮೆಂಟ್ ಕಲಿಸೋದ್ರಿಂದ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕಡಿಮೆ ಆಗುತ್ತೆ. ಉಸಿರಾಟ ಅಂದರೆ ರೆಸ್ಪಿರೇಷನ್ ಚೆನ್ನಾಗಿರುತ್ತೆ, ಕಾಮ್ನೆಸ್ ಬರುತ್ತೆ. ಅಂದರೆ ಒಂದು ಕಷ್ಟ ಕಾಲದಲ್ಲಿ ಶಾಂತವಾಗಿ ಇದ್ದು ಹೇಗೆ ಒಂದು ಕಷ್ಟನ ಎದುರಿಸಬೇಕು ಅನ್ನೋ ಒಂದು ಸ್ಕಿಲ್ ಆಟೋಮೆಟಿಕಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಯುವರ್ ಕಿಡ್ ಸ್ಟಾರ್ಟ್ ಪ್ಲೇಯಿಂಗ್ ಸಮ್ ಸಾಂಗ್ಸ್. ಒಂದು ಕನ್ನಡ ಹಾಡುಗಳು, ಕನ್ನಡ ಸಾಂಗ್ಸ್, ಕನ್ನಡ ಮೂವಿ ಸಾಂಗ್ಸ್ ನೋಡಲಿ, ಅದರಿಂದ ಅವ್ರಿಗೆ ಈಸಿಯಾಗಿ ಕಲಿಬೋದು. ದೆನ್ ದೇ ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ಸಮ್ ಇನ್ಸ್ಟ್ರುಮೆಂಟ್ ಆ್ಯಂಡ್ ಸಾಂಗ್. ದೇ ಕ್ಯಾನ್ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ಟುಡೇ ಅಂತ. ಮಕ್ಕಳು ಈ ಥರ ಒಂದು ಇನ್ಸ್ಟ್ರುಮೆಂಟ್ ಕಲಿತು ಒಂದು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಸ್ಟೇಜ್ ಫಿಯರ್ ಹೋಗುತ್ತೆ. ಇವರು ಪರ್ಫಾರ್ಮೆನ್ಸ್ ಆಗ್ತಾರೆ. ಮುಂದೆ ಒಂದು ದೊಡ್ಡ ಲೀಡರ್ ಆಗಿ ಒಂದು ಸಭೆಗಳಲ್ಲಿ ಭಾಷಣ ಮಾಡೋದು, ಸ್ಪೀಚ್ ಕೊಡೋದು ಈ ಥರ ಮಾಡಬೇಕಾದಾಗ, ಅಥವಾ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂದಾಗ, ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂದಾಗ ತುಂಬ ಈಸಿ ಆಗುತ್ತೆ. ಸೊ ಚಿಕ್ಕ ವಯಸ್ಸಿನಿಂದನೇ ಅವರು ಒಂದು ಇನ್ಸ್ಟ್ರುಮೆಂಟ್ ಕಲಿತು ಪರ್ಫಾರ್ಮೆನ್ಸ್ ಕೊಡೋದನ್ನ ರೂಢಿ ಮಾಡಿ ಮುಂದೆ ಅವ್ರಿಗೆ ಸ್ಟೇಜ್ ಫಿಯರ್ ಇರಲ್ಲ ಮತ್ತು ಪ್ರೆಸೆಂಟೇಷನ್ ಮಾಡೋದೆಲ್ಲ ತುಂಬ ಸುಲಭವಾಗ್ತಾ ಹೋಗುತ್ತೆ. ವಿಜ್ಞಾನಿಗಳು ಮಾಡಿರೋ ರಿಸರ್ಚ್ ಪ್ರಕಾರ ಮ್ಯೂಸಿಕ್ ಕಲಿಯೋದ್ರಿಂದ ಮಕ್ಕಳ ಎಡಗಡೆಯ ಮೆದುಳಿನ ಭಾಗ ಚೆನ್ನಾಗಿ ಡೆವಲಪ್ ಆಗುತ್ತಂತೆ. ಇದರಿಂದ ಹೊಸ ಫಾರಿನ್ ಲ್ಯಾಂಗ್ವೇಜ್ ಅಂದರೆ ವಿದೇಶಿ ಭಾಷೆಗಳನ್ನು ಕಲಿಯೋದು ಮತ್ತು ರೀಸನಿಂಗ್ ಸ್ಕಿಲ್ಸ್ ಸಖತ್ತಾಗಿ ಆಗ್ತಾ ಹೋಗುತ್ತೆ. ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲಿತಾರೆ ಮಕ್ಕಳು. ಮ್ಯೂಸಿಕ್ ಕಲಿಯುವಾಗ ಮಕ್ಕಳಿಗೆ ಏನಾಗುತ್ತೆ, ಈ ಬೀಟ್, ರಿದಮ್ ಮತ್ತು ಸ್ಕೇಲ್ ಅಂದರೆ ಈ ಲಯ, ತಾಳಗಳನ್ನೆಲ್ಲ ಕಲಿಬೇಕಾಗಿರೋದ್ರಿಂದ
ಅವರಿಗೆ ಈ ಮ್ಯಾಥ್ಸ್ ಕಲಿಬೇಕಾಗಂಥ ಒಂದು ಸ್ಕಿಲ್ ಬರ್ತಾ ಹೋಗುತ್ತೆ. ಮ್ಯಾಥ್ಸೇ ಅಲ್ಲ, ಯಾವುದೇ ಸಬ್ಜೆಕ್ಟ್ ಕಲಿಯೋದು ಅವ್ರಿಗೆ ಸುಲಭ ಆಗುತ್ತೆ. ಸೊ ತುಂಬ ಅರ್ಲಿ ಏಜಿಂದ ಮಕ್ಕಳಿಗೆ ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಯೋ ಥರ ಮಾಡಿ. ಅಷ್ಟೇ ಅಲ್ಲ, ಈ ಸಂಗೀತ ಸಾಧನಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದಾರೆ ಅಂದರೆ ಅದನ್ನು ಮೇಂಟೈನ್ ಮಾಡಿ ಚೆನ್ನಾಗಿ ನೋಡ್ಕೋಬೇಕಾಗಿ ಬರೋವಂಥ ಒಂದು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂಥ ಒಂದು ಸ್ಕಿಲ್ ಅವ್ರಿಗೆ ಬರ್ತಾ ಹೋಗುತ್ತೆ. ಒಂದು ಗುಂಪಿನಲ್ಲಿ, ಒಂದು ಟೀಮ್ನಲ್ಲಿ ಮ್ಯೂಸಿಕ್ ಕಲಿಯೋದ್ರಿಂದ ಮತ್ತು ಅದನ್ನು ಪ್ಲೇ ಮಾಡಿ ತೋರಿಸೋದ್ರಿಂದ ಗ್ರೂಪ್ ಸೋಷಲೈಸಿಂಗ್ ಸ್ಕಿಲ್ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಬೇರೆಯವ್ರ ಜೊತೆ ಬೆರೀತಾರೆ. ತಾವು ಒಬ್ಬರೇ ಕೂತ್ಕೊಂಡಿರೋವಂಥ ಕೆಲವು ಮಕ್ಕಳನ್ನು ನೋಡಿರ್ತೀರಿ, ಯಾರ ಜೊತೆನೂ ಬೆರೆಯೋದಿಲ್ಲ. ಆ ಥರ ಆಗದೆ ಸೋಷಲೈಸಿಂಗ್ ಚೆನ್ನಾಗಿರುತ್ತೆ. ಬೇರೆಯವ್ರ ಜೊತೆ ಸೇರಿ ಪ್ರಾಜೆಕ್ಟ್ ಮಾಡೋದಾಗಲಿ, ಕೋಆಪ್ರೇಷನ್ ಆಗಿ ತೋರಿಸೋದಾಗಲಿ, ಇನ್ಸ್ಟ್ರೂಮೆಂಟ್ ಅವರು ನುಡಿಸಿದಾಗ ಒಳ್ಳೆ ಮ್ಯೂಸಿಕ್ ಕೇಳುತ್ತೆ. ಇಲ್ಲಾಂದರೆ ಕೋಆಪ್ರೇಷನ್ ಇಲ್ಲ, ಟೀಮ್ ವರ್ಕ್ ಇಲ್ಲ ಅಂದರೆ ಮ್ಯೂಸಿಕ್ ಚೆನ್ನಾಗಿರೋದಿಲ್ಲ. ಸೊ ಮಕ್ಕಳು ಚೆನ್ನಾಗಿ ಬೆರೀಬೇಕು ಅಂದರೆ ಒಂದು ಗುಂಪಿನಲ್ಲಿ ಅವ್ರಿಗೆ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋ ಥರ ಮಾಡಿ. ಜೀವನಕ್ಕೆ ಒಂದು ಪಾಸಿಟಿವ್ ಔಟ್ಲುಕ್ ಬರುತ್ತೆ, ಒಂದು ಸಕಾರಾತ್ಮಕ ಚಿಂತನೆ ಬರುತ್ತೆ. ಜೀವನ ಚೆನ್ನಾಗಿದೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಅವ್ರಿಗೆ. ಇಲ್ಲಾಂದರೆ ಮಕ್ಕಳು ಬೇರೆಯವ್ರ ಜೊತೆ ಜಗಳ ಆಡೋದನ್ನ ಅಥವಾ ಸುಮ್ಮನೆ ಕೂತಿರೋದನ್ನ ನೀವು ನೋಡಿರ್ತೀರ. ಜೀವನ ಅಂದರೆ ಈ ಎಲ್ಲರೂ ಜಗಳ ಆಡೋದನ್ನ ನೋಡಿ ಇಷ್ಟೇನೇನೋ ಜೀವನ ಅನ್ನೋ ಥರ ಆಗ್ಬಿಡ್ತಾರೆ. ಆ ಥರ ಆಗಬಾರ್ದು ಅಂದರೆ ಒಂದು ಮ್ಯೂಸಿಕಲ್ ಜರ್ನಿ ಅವ್ರಿಗೆ ಶುರು ಮಾಡಿ. ಜೀವನದ ಕಷ್ಟಗಳನ್ನು ನಗುನಗುತ್ತಾ ಪರಿಹಾರ ಕಂಡುಕೊಳ್ಳುತ್ತಾ ಹೋಗ್ತಾರೆ ನಿಮ್ಮ ಮಕ್ಕಳು. ಮ್ಯೂಸಿಕ್ ಈಸ್ ಫನ್. ಆದ್ದರಿಂದ ಮಕ್ಕಳಿಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಸಿ. ನಮ್ಮ ಕನ್ನಡ ಮ್ಯಾಜಿಕ್ ಚಾನಲ್ನಲ್ಲಿ ನಿಮ್ಮ ಮಕ್ಕಳನ್ನು ಅದ್ಭುತ ಸಾಧಕರನ್ನಾಗಿ ಮಾಡಿ ಅನ್ನುವಂಥ 100 ಟಿಪ್ಸ್ಗಳನ್ನು ನಾವು ನಿಮಗೆ ಕೊಡ್ತೇವೆ. ಲರ್ನ್ ಲಾಟ್ ಆಫ್ ಟಿಪ್ಸ್ ಆನ್ ಹೌ ಟು ರೈಸ್ ಕಿಡ್ಸ್ ಸೀರೀಸ್ ಬೈ ಕನ್ನಡ ಮ್ಯಾಜಿಕ್ ಚಾನಲ್. ಹೌ ಟು ರೈಸ್ ಕಿಡ್ಸ್ ಸ್ಮಾರ್ಟ್, ಗುಡ್ ಪೇರೆಂಟಿಂಗ್ ಟಿಪ್ಸ್ ಇನ್ ಕನ್ನಡ, ಹೌ ಟು ಮೇಕ್ ಕಿಡ್ಸ್ ಈಟ್ ವೆಲ್, ಹೌ ಟು ಮೇಕ್ ಕಿಡ್ಸ್ ಸ್ಟಡಿ ವೆಲ್, ಹೌ ಟು ರೈಸ್ ಕಿಡ್ಸ್ ಟು ಬಿ ಸಕ್ಸಸ್ಫುಲ್. ಈ ತರಹದ 100 ಟಿಪ್ಸ್ಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ಮ್ಯಾಜಿಕ್ ವಿಡಿಯೋಸ್ನ ನೋಡ್ತಾ ಇರಿ. ನಿಮಗೆ ಈ ವಿಡಿಯೋ ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಮ್ಮ ಕನ್ನಡ ಮ್ಯಾಜಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹಲವಾರು ಟಿಪ್ಗಳು ಬೇಕಂದರೆ ನಿಮ್ಮ ಮಕ್ಕಳನ್ನು ಅದ್ಭುತ ಸಾಧಕರನ್ನಾಗಿ ಮಾಡಲು ಈ ಕೆಳಗೆ ಕೊಟ್ಟಿರುವಂಥ ವಿಡಿಯೋಗಳನ್ನು ತಪ್ಪದೇ ನೋಡಿ. ಧನ್ಯವಾದ.